ಇವತ್ತು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ 110ಕ್ಕೂ ಹೆಚ್ಚು ಹಳ್ಳಿ ಆಗಿದೆ. ಇವತ್ತು ನಾವು ಕಮ್ಮಗುಟ್ಟಹಳ್ಳಿ ಪಂಚಾಯತಿಯಲ್ಲಿ ಚಿಕ್ಕನಾರ್ಪನಹಳ್ಳಿ, ಕೊಮ್ಮಲ್ಮರಿ, ದಿನ್ನಹಳ್ಳಿಗೆ ಬರ್ತಿದ್ದೀವಿ. ಈಗ 2 ಹಳ್ಳಿ ಆಯಿತು. ಚಿಕ್ಕನಾರ್ಪನಹಳ್ಳಿಯಲ್ಲಿ ವರ್ಷಗಳಿಂದ ಒಂದು ಸಮಸ್ಯೆ ಇತ್ತು. ಏನಂದರೆ ಒಂದು ಸರ್ವೆ ನಂಬರಲ್ಲಿ ಒಂದು 22 ಮನೆ ಕಟ್ಟಿದ್ರು. ಅಲ್ಲಿ ರೋಡ್ ಹಾಕೋಕ್ಕೆ ಎಲ್ಲ ಸಮಸ್ಯೆ ಇತ್ತು. ಯಾಕೆಂದರೆ ಆ ಸರ್ವೆ ನಂಬರ್ ಅದು ಪ್ರೈವೇಟ್ ಅವ್ರ ಜಾಗ ಆಗಿತ್ತು. ಇವತ್ತು ಅವ್ರಿಗೆ ಏನು ಮಾಡಿದ್ವಿ, ಪಾಪ ಅವರು ಸರ್ಕಾರದಿಂದ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ತಗೊಳ್ಳೋಣ ಅಂತ ಹೋದರೆ ಸರ್ಕಾರದಿಂದ ಅವ್ರಿಗೇನೂ ಬರಲ್ಲ. ಯಾಕೆಂದರೆ ಅಲ್ಲಿ ಆಲ್ರೆಡಿ 20-25 ವರ್ಷದಿಂದ ಮನೆ ಕಟ್ಟಿದ್ದಾರೆ. ಈಗ ಸರ್ಕಾರದಿಂದನೂ ಅವ್ರಿಗೇನು ಕಂಪನ್ಸೇಷನ್ ಬರಲ್ಲ. ಪಾಪ ಅಲ್ಲಿ ಕಟ್ಕೊಂಡ್ರವರು ಬಡವರು ಅವರು ಏನು ಕೊಡೋಕ್ಕೆ ರೆಡಿ ಇಲ್ಲ. ಸೊ ಊರವ್ರ ಮುಂದೆ 2 ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡು ಅವ್ರಿಗೆ ಕೊಟ್ಟು ಈಗ ಅದನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ ರೆಫರ್ ಮಾಡಿ ಆ 22 ಮನೆನೂ ಬಡವ್ರಿಗೆ ಕೊಡೋಂಗೆ ಅದೊಂದು ತೀರ್ಮಾನ ತೊಗೊಂಡ್ವಿ. ಅಲ್ಲಿ ಚರಂಡಿ ಮತ್ತು ರಸ್ತೆ ಒಂದು 10 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೀನಿ. ಕೊಮ್ಮಲ್ಮರಿಗೆ ಬಂದ್ವಿ. ಇಲ್ಲಿ ಸ್ಮಶಾನಕ್ಕೆ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ. 2 ಎಕರೆ ಸ್ಮಶಾನಕ್ಕೆ ಜಾಗ ಗುರುತಿಸಿದ್ವಿ. ಮತ್ತು ಇಲ್ಲಿ ಈ ರೂಟ್ಗೆ ದಿನ್ನಹಳ್ಳಿ, ಕೊಮ್ಮಲ್ಮರಿ ಮತ್ತು ಚಿಕ್ಕನಾರ್ಪನಹಳ್ಳಿಗೆ ಬಸ್ ಬರ್ತಿರಲಿಲ್ಲ. ಮಕ್ಕಳು 2 ಕಿಲೋಮೀಟ್ರ್ ಬೊಮ್ಮನಹಳ್ಳಿ ಕ್ರಾಸು ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು. ಈಗ ಬಸ್ ವ್ಯವಸ್ಥೆ ನಾಳೆಯಿಂದ ಇವಾಗ ನಾನು ಇಮಿಡಿಯೇಟ್ ಈಗ ಆರ್ಡರ್ ಮಾಡಿಸ್ತೀನಿ. ನಾಳೆ ತಪ್ಪಿದ್ದು ನಾಳಿದ್ದಿಂದ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಬರೋಂಗೆ ಮಾಡ್ತೀವಿ. ಹಳ್ಳಿಗೆ ಬಂದಾಗ ಇದು ತುಂಬ ಸಮಸ್ಯೆಗಳು ನೋಡಿ. ಇಲ್ಲಿ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ. ಇಲ್ಲೊಂದು ಹಾಸ್ಟೆಲ್ ಕಟ್ಟಿದ್ದೀವಿ ನಾವು, ಅದ್ರ ಪಕ್ಕ ದಾರಿ ಇಲ್ಲ ಕೆರೆಗೆ ಆ ಕಡೆ ಹೋಗೋಕ್ಕೆಲ್ಲ. ಸೊ ಅದಕ್ಕೂ ಈಗ ನಾಳೆ ಬೆಳಗ್ಗೆನೇ ಇಟಾಚಿ ತಂದು ಸರ್ವೆ ಮಾಡಿಸ್ತಿದ್ದೀವಿ. ಸೊ ಆದಷ್ಟು ಸಮಸ್ಯೆಗಳು ಬಗೆಹರಿತಾ ಇದೆ ಸರ್. ಈಗ ತಮ್ಮ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಅವರು ಹಲವಾರು ಆರೋಪಗಳು ಮಾಡಿದ್ದಾರೆ. ನಾನು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾನು ಅವ್ರ ಬಗ್ಗೆ ಮಾತಾಡಲ್ಲ. ನಾನು ಕೇವಲ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸರ್, ಒಬ್ಬ ಪೊಲೀಸ್ ಬರಬೇಕಾದ್ರೆ, ಸರ್ಕಲ್ ಇನ್ಸ್ಪೆಕ್ಟರ್ ಬರಬೇಕಾದ್ರೆ 25-30 ಲಕ್ಷ ರೂಪಾಯಿ ನಾನು ಯಾವ ರೀತಿ ನಿರೀಕ್ಷೆ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಅವ್ರೇನಾದರೂ ಮಾತಾಡಲಿ. ತಾಲೂಕು ಆಫೀಸ್ ಮುಂದೆ ರೈತರು ಧರಣಿ ಮಾಡ್ತಿದ್ದಾರೆ. ಇದುವರೆಗೂ ಯಾರು ರಾಜಕಾರಣಿಗಳು ನಮಗೆ ಬೆಂಬಲ ಕೊಟ್ಟಿಲ್ಲ ಅಂದ್ಬಿಟ್ಟು ಅವರು ಇಲ್ಲ. ಅದು ನಾನು ಹೇಳೋದು ತಾಲೂಕು ಆಫೀಸ್ ಮುಂದೆ ಖಂಡಿತವಾಗ ಅವ್ರು ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾನೀಗ ನೋಡಿ 2 ಊರಲ್ಲಿ ದಲಿತ ಸಮುದಾಯದವ್ರ ಕಷ್ಟ ಕೇಳೋಕ್ಕೆ ಅಲ್ವ ಬಂದಿರೋದು. ಎಷ್ಟು ದಿನ ಅಂತ ತಾಲೂಕು ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರೆ ನ್ಯಾಯ ಸಿಗುತ್ತೆ? ಖಂಡಿತವಾಗೂ ಅವ್ರ ಹೋರಾಟಕ್ಕೆ ನಾನು ಗೌರವ ಕೊಡ್ತೀನಿ, ಬೆಲೆ ಕೊಡ್ತೀನಿ. ಅವ್ರ ಮನವಿನೂ ನಾನು ಸ್ವೀಕರಿಸ್ತೀನಿ. ಆದರೆ ದಲಿತರಿಗೆ ನ್ಯಾಯ ಸಿಗೋದು ತಾಲೂಕು ಕಚೇರಿ ಹತ್ರ ಸ್ಟ್ರೈಕ್ ಮಾಡಿದಾಗಲ್ಲ, ಹಳ್ಳಿಯಲ್ಲಿ ಬಂದಾಗ. ಇವತ್ತು ನೋಡಿ, ನಾನು ಸುತ್ತಿರೋ 2 ಊರಲ್ಲೂ ದಲಿತ ಸಮುದಾಯದವರೇ ಇದ್ದಾರೆ. ಅವ್ರ ಕಷ್ಟ ಕೇಳೋಕ್ಕೆ ಬಂದಿದ್ದೀನಿ. ನಾನು ಹೇಳೋದು ಅದನ್ನು ಒಂದು ಸ್ಟ್ರೈಕ್ ಮಾಡಿ ಹಂಗೆ ಹೇಳೋದಕ್ಕಿಂತ ಅದನ್ನೇ ಬಂದು ನಮ್ಗೆ ಹೇಳ್ಬೋದಲ್ಲ. ಅಣ್ಣ ಹಿಂಗಲ್ಲ, ನಾವು 110 ಹಳ್ಳಿ ಸುತ್ತಿದ್ದೀವಲ್ಲ, ಜಾಸ್ತಿ ದಲಿತ ಸಮುದಾಯದ ಹಳ್ಳಿಗಳಿಗೆ ಹೋಗ್ತಿದ್ದೀವಲ್ಲ. ಅಣ್ಣ ನನಗಿಂತ ಹಳ್ಳಿಯಲ್ಲಿ ಮನೆಯೆಲ್ಲ ಬಾಣ, ನಾನು ಯಾವತ್ತೂ ಅವ್ರ ಮುಖಂಡತ್ವವನ್ನು ಒಪ್ತೀನಿ ಅಂದರೆ, ಅಣ್ಣ ಇಂಥ ಹಳ್ಳಿಯಲ್ಲಿ ಮನೆಯಲ್ಲಿಲ್ಲ, ನನ್ನನ್ನು ಬಂದು ಬಲವಂತ ಮಾಡಿ ಕರ್ಕೊಂಡೋಗಿ ಮನೆ ಹಾಕ್ಸ್ಬೇಕು. ಅಣ್ಣ ಇಂಥ ಹಳ್ಳಿಯಲ್ಲಿ ಚರಂಡಿ ಇಲ್ಲ, ನನಗೆ ಹೇಳಿ ಕರ್ಕೊಂಡು ಹೋಗ್ಬೇಕು. ಇಲ್ಲ, ನಾನು ಹಳ್ಳಿಗಳಿಗೆ ಬರ್ತಿದ್ದೀನಿ, ಸಮುದಾಯದ ಮುಖಂಡರೆಲ್ಲ ನನ್ನ ಜೊತೆ ಬರಬೇಕು. ಹಿಂಗೆ ಮಾಡಿದ್ರೆ ನ್ಯಾಯ ಸಿಗುತ್ತೆ. ಹೋರಾಟಗಳಿಂದನೇ ಈಗ ನಾವು MLAಗಳು ಸ್ಪಂದಿಸಲೇ ಇಲ್ಲ ಅಂದಾಗ ಹೋರಾಟಗಳು ಮಾಡಬೇಕು. ಆದರೂ ಮಾಡ್ತಿದ್ದಾರೆ. ಅವ್ರಿಗೆ ಗೌರವ ಕೊಡೋಣ. ಇದು ಪ್ರಜಾಪ್ರಭುತ್ವ. ಅವ್ರದ್ದೇನು ಡಿಮ್ಯಾಂಡ್ಸ್ ಇದೆಯೋ ಫುಲ್ಫಿಲ್ ಮಾಡ್ತೀವಿ.